ಆಕ್ಸಿಡೇಷನ್ ಆದ ಎಣ್ಣೆ ಬಲು ಅಪಾಯಕಾರಿ. ಎಸ್, ಆಕ್ಸಿಡೇಷನ್ ಆದ ಎಣ್ಣೆಯನ್ನು ಬಳಸುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವು ಹೆಚ್ಚಾಗುತ್ತೆ. ಮಾತ್ರವಲ್ಲ, ಇದು ಬೊಜ್ಜಿಗೆ ಕೂಡ ಕಾರಣವಾಗುತ್ತದೆ. ಸ್ಥೂಲಕಾಯದಿಂದ ಅನೇಕ ರೀತಿಯ ಕಾಯಿಲೆಗಳು ಬರುತ್ತವೆ. ಈ ಎಣ್ಣೆಯನ್ನು ಪ್ರತಿದಿನ ಸೇವಿಸುವುದರಿಂದ ಟೈಪ್ 2 ಮಧುಮೇಹದ ಅಪಾಯವೂ ಹೆಚ್ಚುತ್ತೆ. ಅಲ್ಲದೆ ಹೃದಯದ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಇಂತಹ ಎಣ್ಣೆ ಬಳಸಿದ ಆಹಾರವನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ. ಅಲ್ಲದೆ ದೇಹದಲ್ಲಿ ಉತ್ಕರ್ಷಣ ನಿರೋಧಕ ಹಾಗೂ ರೋಗ ನಿರೋಧಕ ಶಕ್ತಿಯ ಮಟ್ಟವೂ ಕಡಿಮೆಯಾಗುತ್ತದೆ. ಅಡುಗೆ ಎಣ್ಣೆ ಸಂಗ್ರಹಕ್ಕೆ ಸರಳ ಉಪಾಯ ಇಲ್ಲಿದೆ. ನಾವು ಪ್ರತಿದಿನ ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಬೀಜದ ಎಣ್ಣೆ, ತೆಂಗಿನ ಎಣ್ಣೆ, ಬಾದಾಮಿ ಎಣ್ಣೆ ಹೀಗೆ ಅನೇಕ ವಿಧಗಳ ಎಣ್ಣೆ ಬಳಸ್ತೀವಿ. ಇವುಗಳನ್ನು ಸಂರಕ್ಷಿಸುವ ವಿಧಾನಗಳು ಕೂಡ ನೀವು ಯಾವ ತೈಲವನ್ನು ಬಳಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಸ್ಯಜನ್ಯ ಎಣ್ಣೆಗಳ ಗುಣಮಟ್ಟವನ್ನು ಕಾಪಾಡಲು ತಂಪಾದ ಸ್ಥಳಗಳಲ್ಲಿ ಇರಿಸಬೇಕಾಗುತ್ತದೆ. ಹಾಗಂತ ಫ್ರಿಡ್ಜ್ನಲ್ಲೇ ಇಡಬೇಕೆಂದೇನಿಲ್ಲ. ಅಡುಗೆ ಮನೆಯಲ್ಲಿ ಯಾವುದೇ ಭಾಗದಲ್ಲಿ ತಣ್ಣಗಿರುವಂತೆ ಅದನ್ನು ಇರಿಸಿದ್ರೆ ಸಾಕು. ಆದರೆ ಕಟ್ಟಿಗೆ ಒಲೆ, ಗ್ಯಾಸ್ ಒಲೆ ಪಕ್ಕದಲ್ಲಿ ಹಾಗೂ ಗಾಳಿ ಮತ್ತು ಬೆಳಕಿಗೆ ಈ ಎಣ್ಣೆಯನ್ನು ಒಡ್ಡಬಾರದು. ತೆಂಗಿನ ಎಣ್ಣೆ, ಆಲಿವ್ ಎಣ್ಣೆ, ತಾಳೆ ಎಣ್ಣೆ ಇವುಗಳಂಥವುಗಳು ಕೂಡ ಸಸ್ಯಜನ್ಯ ಎಣ್ಣೆಯ ಪಟ್ಟಿಯಲ್ಲಿ ಬರುತ್ತವೆ.